ಇನ್ನು ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಬಗದಷ್ಟು ಕೂಡ ಬಯಲಾಗ್ತಾ ಇದೆ. ನಿನ್ನೆ ಜೈಲಿನಿಂದ ರಿಲೀಸ್ ಆದ ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ಅಂದರೆ ತರುಣ್ ಕೊಂಡು ರಾಜ ಅಂತ ಈತ ಹೆಸರು. ಈತನ ಐಷಾರಾಮಿ ಜೀವನ ಇತ್ತೀಚಿನದ್ದು ಅನ್ನೋದು ಕನ್ಫರ್ಮ್ ಆಗಿದೆ. ರನ್ಯಾರಾವ್ ಜೊತೆ ತರುಣ್ ಜೈಲು ಸೇರಿದ್ದು ಇದೇ ವರ್ಷದ ಮಾರ್ಚ್ ತಿಂಗಳಲ್ಲಿ. ಇದೀಗ ಜೈಲಿನಲ್ಲಿ ಟಿವಿ, ಮೊಬೈಲ್, ಅಡುಗೆ ಮಾಡ್ಕೊಳ್ಳೋದಕ್ಕೆ ಬೇಕಾದ ಪದಾರ್ಥ, ಎಣ್ಣೆ, ಸ್ನ್ಯಾಕ್ಸ್ ಹೀಗೆ ಎಲ್ಲವೂ ಜೈಲಿನಲ್ಲಿ ಸಿಗ್ತಾ ಇದೆ ಅನ್ನೋದಕ್ಕೆ ಈಗ ರಿಲೀಸ್ ಆಗಿರ್ತಕ್ಕಂಥ ವಿಡಿಯೋಗಳೇ ಸಾಕ್ಷಿ. ಆದರೆ ಈ ಬಗ್ಗೆ ಜೈಲು ಇಲಾಖೆಯವರು ಇದು ಹಳೆ ವಿಡಿಯೋ ಅಂತ ಸಮಜಾಯಿಷಿ ನೀಡೋ ಕೆಲಸವನ್ನು ಮಾಡಿದ್ದಾರೆ. ಆದರೆ ರಿಲೀಸ್ ಆದ ವಿಡಿಯೋದಲ್ಲಿ ತರುಣ್ನ ಸೆಲ್ನಲ್ಲಿ ಬೆಂಗಳೂರು ಮುದ್ರಣಾಲಯದ ಕ್ಯಾಲೆಂಡರ್ ಒಂದು ಕಾಣ್ತಾ ಇದೆ ನೋಡಿ. ಬೇಕು ಅಂತಲೇ ಅದನ್ನು ಫೋಕಸ್ ಮಾಡಿದ್ದಾರೆ ಮೂರು ಸಾರ್ತಿ. ಅದು ನವೆಂಬರ್ ತಿಂಗಳದೇ ಇದೆ ಆ ಕ್ಯಾಲೆಂಡರ್. ಸೊ ಇದೇ ತಿಂಗಳಲ್ಲಿ ವಿಡಿಯೋ ಸ್ಟಿಂಗ್ ಮಾಡಿರುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಜೈಲಲ್ಲಿ ಎಂಜಲು ಕಾಸಿನ ಆಸೆಗೆ ಅಧಿಕಾರಿಗಳು ಸವಲತ್ತು ಕಲ್ಪಿಸಿರೋದು ಬಟಾ ಬಯಲಾಗಿದೆ. ನಿನ್ನೆ ADGP ದಯಾನಂದ್ ಅವರೆಲ್ಲ ಕೇಳಿದಾಗ ವರದಿಯನ್ನು, ಇಲ್ಲ ಇದು ಹಳೆ ವಿಡಿಯೋಗಳು ಉಮೇಶ್ ರೆಡ್ಡಿದು ಅಂತೆಲ್ಲ ಅಂತ ಇದ್ದರು. ಬಟ್ ಈ ವಿಚಾರದಲ್ಲಿ ಈತ ಜೈಲು ಸೇರಿದ್ದೇ ಇದೇ ವರ್ಷ ಏಪ್ರಿಲ್ ತಿಂಗಳಲ್ಲಿ, ಮತ್ತು ಹಳೇದಾಗೋದಕ್ಕೆ ಹೆಂಗೆ ಸಾಧ್ಯ? ಹಾಗಾಗಿ ಇವೆಲ್ಲವೂ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲೇ ತೆಗೆದಿರೋದು, ಬೇಕು ಅಂತಲೇ ಸ್ಟಿಂಗ್ ಮಾಡಿರೋದು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಇನ್ನೊಂದು ಮಾಹಿತಿ ಪ್ರಕಾರ ದಯಾನಂದ್ ಅವರು ಅಧಿಕಾರ ವಹಿಸ್ಕೊಂಡ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತುಂಬ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರಂತೆ. ಸೊ ಹಾಗಾಗಿ ಅವರನ್ನು ಎತ್ತಂಗಡಿ ಮಾಡಿಸ್ಬೇಕು ಅಂತ ಕೆಲವರು ಮಾಡಿರೋ ಪ್ಲ್ಯಾನ್ ಇದು ಅಂತ ಕೂಡ ಹೇಳ್ತಾ ಇದ್ದಾರೆ.